ಸಿಲಿಂಡರ್ ಬೆಲೆ ಏರಿಕೆ ಅಚ್ಚೇ ದಿನ್ ಇದೇನಾ ಎಂದು ಎಂಬಿ ಪಾಟೀಲ ವಾಗ್ದಾಳಿ. ಕೇಂದ್ರ ಸರ್ಕಾರದ ದುಬಾರಿ ನೀತಿಯಿಂದ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಡುಗೆ ಅನಿಲ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ. ಅಚ್ಚೇ ದಿನ್ ಬರುತ್ತವೆ ಎಂದು ಹೇಳಿದ್ದ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ದರಗಳನ್ನು ನಿರಂತರವಾಗಿ ಹೆಚ್ಚಿಸುತ್ತಿದೆ. ಇದೇನಾ ಅಚ್ಚೇ ದಿನ್ ಎಂದು ಪ್ರಶ್ನಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಎಂಬಿ ಪಾಟೀಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ತಿಂಗಳಲ್ಲೇ ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದ್ದು, ಮಾರ್ಚ್ ತಿಂಗಳಲ್ಲಿ 60 ರೂಪಾಯಿ ಹೆಚ್ಚಿಸಲಾಗಿತ್ತು. ಈಗಿನ 29 ರೂಪಾಯಿ ಏರಿಕೆಯೊಂದಿಗೆ ಕೇವಲ 3 ತಿಂಗಳಲ್ಲಿ ಒಟ್ಟು 89 ರೂಪಾಯಿ ಹೆಚ್ಚಳವಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ, ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರದ ಬಿಜೆಪಿ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಗುಡುಗಿದ್ದಾರೆ. ಒಳ್ಳೆ ದಿನಗಳು ಬರ್ತಾ ಇದಾವೆ. ನಿಮ್ಗೆಲ್ಲ ಗೊತ್ತಿದೆ ಮಾಧ್ಯಮದವ್ರಿಗೆ. 2014ಕ್ಕೆ ಮುಂಚೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ UPA ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 58 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ 415 ರೂಪಾಯಿ ಇತ್ತು. ಬಂಗಾರದ ಬೆಲೆ ಎಷ್ಟಿತ್ತಪ್ಪ ಅವಾಗ? 3,000-2,000 ಇತ್ತು. ಡಾಲರ್ ರೇಟ್ ಎಷ್ಟಿತ್ತು? ಡಾಲರ್ ಬಗ್ಗೆ ಬಹಳ ಮಾತಾಡ್ತಿದ್ರು. 58-60 ರೂಪಾಯಿ ಇತ್ತು. ಈಗ ಡಾಲರ್ ರೇಟ್ ಎಷ್ಟದ? 96 ರೂಪಾಯಿ ಅದ. ಇದೆಲ್ಲವೂ ಕೂಡ ಅಚ್ಚೇ ದಿನದ ಭಾಗ. ಮನ್ ಕಿ ಬಾತ್, ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್. ರೈತರ ಆದಾಯ ದ್ವಿಗುಣ, ಫರ್ಟಿಲೈಸರ್ ಸಿಗಲಾಗತ್ತಿಲ್ಲ, ರೇಟ್ ಅಂತೂ ಬಿಟ್ಟು ಬಿಡ್ರಿ. ಫರ್ಟಿಲೈಸರ್ ರೇಟ್ ಡಬಲ್, ಟ್ರಿಬಲ್ ಸಿಗ್ಲಾಕತ್ತೂ ಇಲ್ಲ. ಈಗ ನಿನ್ನೆ ಡಿಸಿ ಸರ್ ಫರ್ಟಿಲೈಸರ್ ಇಲ್ಲ ಅಂತೇಳಿ, ಅದಕ್ಕೆ ನಾನು ಸರ್ಕಾರದಿಂದ ಮಾತಾಡಿ ಆ ಫರ್ಟಿಲೈಸರ್ ಅನ್ನ ಪಡ್ಕೋಬೇಕು. ಯಾಕಂದ್ರೆ ಮನ್ಸೂನ್ ಬಂತು, 8ನೇ ತಾರೀಕಿಗೆ ನಾಳೆ ಪ್ರಾರಂಭ ಆಗ್ತದೆ ಅಂತ ಎಲ್ಲರೂ ಕೂಡ ಇದು ಮಾಡಿದ್ದಾರೆ. ಇದೆಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷ 24 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ. ನೋಟ್ ಬ್ಯಾನ್ ಮಾಡಿ ಇರೋ ಉದ್ಯೋಗವನ್ನು ಕಳೆದ್ರು. ಮುಂದೇನ್ ಹೇಳಿದ್ರು? ಪಕೋಡ ಮಾರಕ್ ಹೋಗ್ರಿ ಅಂತ ಹೇಳಿ. ಆ ಪಕೋಡ ಮಾರಕ್ ಹೋಗ್ಬೇಕಂದ್ರೂ ಕೂಡ ಕಷ್ಟ ಅದ. ಯಾಕಂದ್ರೆ ಈಗ ಗ್ಯಾಸ್ ಸ್ಟೋವ್ ಇಲ್ಲ, ಸಿಲಿಂಡರ್ ಇಲ್ಲ, ಎಣ್ಣೆ ಬೆಲೆನೂ ಕೂಡ 200 ರೂಪಾಯಿ ತಲುಪದ. ಎಲ್ಲವೂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆ. ವಿಶ್ವಗುರುಗಳು ನರೇಂದ್ರ ಮೋದಿ ಅವರ ಕೊಡುಗೆಗಳು. ಬಿಜೆಪಿ ನೀವು ಕೊಂಡು ತಗೋತಿರ್ಬೋದಪ್ಪ, ಶ್ರೀಮಂತರು ನೀವು ವ್ಯಾಪಾರಿಗಳು. ಬಡವರು ಏನ್ ಮಾಡ್ಬೇಕು? MB ಪಾಟೀಲ್ ತಗೋಬಹುದು. ಬಡವರು, ಸಾಮಾನ್ಯ ವರ್ಗ ಜನ अच्छे दिन गरीबों के साथ, मध्यम वर्ग के साथ ಹೇಳ್ತಿದ್ರು. ನೀವು ಮಾಧ್ಯಮದವ್ರು ನೀವೇ ಆತ್ಮಾವಲೋಕ ಮಾಡ್ಕೊಂಡು ನಿಮ್ಗೆ ಏನ್ ತಿಳಿದ್ರು ಬರೀರಿ. ಯಾಕಂದ್ರೆ ನೀವು ಮಾಧ್ಯಮದವ್ರು ಏನಾಗ್ಯದ ಅಂದ್ರೆ, ನೀವು ಕೆಲವೊಬ್ರು, ಎಲ್ಲರದು ಅಲ್ಲ, ಎಲ್ಲ ಕೆಲವು ಮಾಧ್ಯಮ ಸಂಸ್ಥೆಗಳು ಎಲ್ಲ ಅದಾನಿ ಅಂಬಾನಿ ಕಡೆ ಆಗ್ಯದ. ಈಗ ಸೈಕಲ್ ಚಾಲು ಆಗ್ಯದ. ಈಗ ಮಂದಿ ಈಗ ಸೋಷಿಯಲ್ ಮೀಡಿಯಾದಾಗ ಎಲ್ಲಾ ಸ್ಟಾರ್ಟ್ ಮಾಡ್ಯಾರ. ಗ್ಯಾಸ್ ಇರ್ಲಾರ್ದ, ಸಿಲಿಂಡರ್ ಇರ್ಲಾರ್ದಕ್ಕ ಹಿಂದಕ ಗಟರ್ದಾಗ ಪೈಪ್ ಹಾಕಿ ಗ್ಯಾಸ್ ಉತ್ಪಾದನೆ ಮಾಡ್ತಿದ್ದೆ ಅಂತ ಹೇಳಿದ್ರು ಚಾ ಮಾರುವಾಗ. ಎಲ್ಲವೂ ಕೂಡ ಹೊರ ಬರ್ತಾ ಇದೆ. ಅದು ಬರೇ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಿ ಹಿಂದೂಗಳು ಓಟ್ ಪಡೆದುಕೊಂಡು ಬಿಟ್ರೆ ಈ 14 ವರ್ಷದಲ್ಲಿ ಏನೂ ಆಗಿಲ್ಲ. ಉಲ್ಟಾ ನಮ್ಮ ದೇಶನ ಹಾಳು ಮಾಡಿದ್ದಾರೆ. ಏನು ನರಸಿಂಹರಾವ್ ಅವರು ಪ್ರಾರಂಭ ಮಾಡಿದ್ರು, ಮೂಲತಃ ಜವಾಹರ್ಲಾಲ್ ನೆಹರು ಅವರು, ಇಂದಿರಾ ಗಾಂಧಿ ಅವರು ಬಡವರ ಪರವಾಗಿ ಇದು ಮಾಡಿರುವಂತದ್ದು, ರಾಜೀವ್ ಗಾಂಧಿ ಅವರು ಇದು ಮಾಡಿರುವಂತದ್ದು, ಮನಮೋಹನ್ ಸಿಂಗ್ ಅವರು ಕಟ್ಟಿದಂತ ಹಣಕಾಸು ವ್ಯವಸ್ಥೆ ಏನಿತ್ತು, ಭವ್ಯ ಭಾರತ, ವಿಶ್ವಗುರು ನರೇಂದ್ರ ಮೋದಿ ಅವರ ಇದರಲ್ಲಿ ಆ ಭವ್ಯ ಭಾರತವನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ.
ಸರ್ ನಾಳೆ ಇಂಡಿಯನ್ ಬ್ಲಾಕ್ ಮೀಟಿಂಗ್ ಇತ್ತು ಸರ್, ಅದನ್ನ ಡಿಎಂಕೆ ಮತ್ತೆ ಸಿಪಿಐ ಅದನ್ನ ಅಪೋಸ್ ಮಾಡ್ತಾರೆ. ಅದು ರಾಜಕೀಯವಾಗಿ ಇದು ನಡೀತಿರ್ತದೆ. ಅದನ್ನ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದನ್ನ ನಿಭಾಯಿಸ್ತಾರೆ. ಯಾರು ಅವ್ರ ಮೆಟ್ರೋ ಅವ್ರ ಮಂತ್ರಿ ಇದ್ದರು, ಅವ್ರು ಎಲ್ಲ ಮಾಡಿದಾರೆ, ಮಾಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದಾರೆ. ತುಟ್ಟಾಗ್ಯದ ಪಾಪ, ಏನ್ ಮಾಡ್ಬೇಕು ಅವರು? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಪೆಟ್ರೋಲ್ ಡೀಸೆಲ್ ರೇಟ್ ತುಟ್ಟಾಗ್ಯದಲ್ಲ, ಏನ್ ಮಾಡ್ಬೇಕು ನಾವು? ನಿಮ್ಮ ಇವ್ರಿಗೆ MP ಅವ್ರಿಗೆ ಕೇಳ್ರಿ, ಹೋಗಿ ಸಂಸದರು ಕೇಳ್ರಲ್ಲ ಅನ್ಸುತ್ತಲ್ಲ. ಹೋಗಿ ಭೇಟಿ ಆಗಂತ ತಾಕತ್ತಿದ್ರಲ್ರಿ. ಆಗಿದೆ ಎಲ್ಲ ಹೇಳಿದ್ದಾನ, ಮೊದ್ಲೇ ಹೇಳಿದೆ ನಾನು, ಮನವೊಲಿಕೆ ಆಗ್ತದೆ ಇವೆಲ್ಲ ಇರುವುದಕ್ಕೆ. ಕುಟುಂಬದ ಸದಸ್ಯರ ಭಿನ್ನಾಭಿಪ್ರಾಯ ಇರ್ತದ. ನಿಮ್ ಮನೆಗಿಲ್ವಾ? ನಮ್ಮ ಮನೆಗಂತೂ ಅದಾವಪ್ಪ. ಗಂಡ ಹೆಂಡತಿ ಜಗಾಡ್ತೀವಿ ನಾವು, ಎಲ್ಲರ ಮನೆಗ ಮಕ್ಕಳು ಜಗಾಡ್ತಿರ್ತಾರ. ಕುಟುಂಬದ ಪಕ್ಷ ಅಂದಾಗ ಎಲ್ಲಾನು ಜಗಳ, ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು, ಸಣ್ಣ ಸಣ್ಣ ಅಸಮಾಧಾನ ಇರ್ತಾವ, ಎಲ್ಲಾನು ಬಗೆಹರಿಸ್ತಾರ. ಅಂದಿನ ಬಗೆಹರಿತಾವ ಅಂತ ಹೇಳ್ತೇವೆ ನಾವು. ಅಪರಾಧಗಳು ಜಾಸ್ತಿ ಆಯ್ತು, ಮೊನ್ನೆ 6 ಕೊಲೆ. ಅದು ಎಲ್ಲಾನು ಕೂಡ ನಿಮ್ಗೆ ಗೊತ್ತಿದೆ. ಕೌಟುಂಬಿಕ ಕಲಹಗಳು ಎಲ್ಲಾನು ಕೂಡ ಮೊದಲಿಂದ ಬಂದಿದ್ದಾವು. ಅದೆಲ್ಲ ನಮ್ ಬಹುಶಃ ಅದನ್ನೆಲ್ಲರೂ ಕೂಡ ನಮ್ಮ SP ಅವರು ಸದೃಢಕ್ಕೆ ನಿಭಾಯಿಸ್ತಾ ಇದ್ದಾರೆ. ನಾನು ಕೂಡ ನನ್ಗೂ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತೀವಿ. ಯಾವ್ಯಾವ ದರೋಡೆ ಪ್ರಕರಣಗಳು ಎಲ್ಲಾನು ಕೂಡ ಒಬ್ಬ ದಕ್ಷವಾದಂತ SP ಅವರು ಕೆಲಸ ಮಾಡಿದ್ದಾರೆ. ಇನ್ನಷ್ಟು ಅದನ್ನ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಇಂಥವೆಲ್ಲ ಕೂಡ ಪ್ರಿವೆಂಟ್ ಮಾಡಬೇಕು ಕಷ್ಟ ಇರ್ತದೆ. ಅದಾಗಿನೂ ಕೂಡ ಏನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ವಿ. ಕ್ರಮಗಳನ್ನು ಕೈಗೊಳ್ತೀವಿ. ಸರ್, ಬಿಡದಿ ಟೌನ್ಶಿಪ್ ಆಗ್ತಾ ಇದೆ, ರೈತರೆಲ್ಲ ಫಲವತ್ತಾದ ಜಮೀನು ಇದೆ ಅಂತ ಹೇಳ್ತಾರೆ. ನೋಡಿ, ಇದೆಲ್ಲಾನು ಕೂಡ ಬಿಡದಿ ಜಮೀನು ಇವತ್ತು ಹಿಂದೆ ಇದೇ ಕುಮಾರಸ್ವಾಮಿ ಅವರಿದ್ದಾಗ ಅದಕ್ಕೆ ಬಿಡದಿ ಟೌನ್ಶಿಪ್ ಮಾಡಿಕೊಂಡಿದ್ವಿ. ಈ ವಿರೋಧ ಪಕ್ಷ ವಿರೋಧ ಮಾಡ್ತಾರ. ಅದನ್ನ ಮುಖ್ಯಮಂತ್ರಿಗಳು ಅವರೆಲ್ಲ ಏನು ರೈತರು ಇದಾರೆ ಅಥವಾ ಜನ ಇದಾರೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ. ನಿಶ್ಚಿತವಾಗಿನೂ ಇನ್ನೊಂದು ಸಚಿವ ಆಗ್ಬೇಕು. ಆ ದಿಶೆಯಲ್ಲಿ ನನ್ನ ಶಕ್ತಿ ಮೀರಿ ನಾನು ಬೌದ್ಧ ವಿಹಾರ ಪವಿತ್ರ ಕ್ಷೇತ್ರದಲ್ಲಿ ನಿಂತಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಾನು ಮೊನ್ನೆನೂ ಕೂಡ ಹೈಕಮಾಂಡ್ ನಲ್ಲಿ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನಮ್ಮ ನಾಯಕರಿಗೆ ಎಲ್ಲರಿಗೂ ಕೂಡ ಹೇಳಿದ್ದೀನಿ. ನಮ್ಮ ಒತ್ತಾಯ ಇನ್ನೊಂದು ಮುಂದಿನ ವಿಸ್ತರಣೆಯಲ್ಲಿ ಇನ್ನೊಬ್ರು ಸಚಿವರು ಆಗ್ಬೇಕು. ಆ ದಿಶೆಯಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಆಗ್ತದೆ. ಯಾರಿಗೆ? ನಮ್ಮಲ್ಲಿ ನಾನು ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಇನ್ನೊಂದು ನೀವು ಕೇಳಿದಂತದ್ದೇನು, ಇನ್ನೊಂದು ಸಚಿವ ಸ್ಥಾನ ಅದು ಯಾರು ಕೊಡ್ಬೇಕು ಬಿಡ್ಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಾನೇನ್ ಮಾಡೋದು ಮಾಡೋದು, ನನ್ನ ಅಭಿಪ್ರಾಯ ಕೇಳಿದ್ರೆ ನನ್ನ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ನಾನು. ಆದ್ರೆ ಇನ್ನೊಂದು ಸಚಿವ ಸ್ಥಾನ ಸಿಗುವುದು ನಿಶ್ಚಿತ. ಆ ದಿಶೆಯಲ್ಲಿ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀವಿ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್